ಇದಕ್ಕೆ ಅವರು ಇಡಿ, ಐಟಿ, CBI ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಇಡಿ, ಐಟಿ, CBI ಸರ್ಜಿಕಲ್ ಸ್ಟ್ರೈಕ್ ತರ ಅವರು ವಿರೋಧ ಪಕ್ಷಗಳ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಹತಾಶ ಮನೋಭಾವದಿಂದ 2019ರಲ್ಲಿ ಯಾವ ತರ ಆಪರೇಷನ್ ಕಮಲ ಮಾಡಿ ಇಲ್ಲಿದ್ದಂತ ಸರ್ಕಾರವನ್ನ ಬುಡಮೇಲು ಮಾಡಿದ್ರು, ಅದು ಈ ಬಾರಿ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಡಿಯನ್ನ ಬಳಸಿಕೊಂಡು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು.